ವಿಜ್ವಲ ಸುದ್ದಿ ವರದಿ ಹರೀಶ್ ಮಧುಗಿರಿ. ತಾಲೂಕಿನ ದೊಡ್ಡೇರಿ ಹೋಬಳಿ ವ್ಯಾಪ್ತಿಯ ರಂಗಾಪುರಕ್ಕೆ ಅಭಿವೃದ್ಧಿಯ ಕಾಮಗಾರಿ. ಸುಮಾರು 7 ಕೋಟಿ ವೆಚ್ಚದ 2 ಸೇತುವೆಗಳಿಗೆ ಶಾಸಕ ಕೆಎನ್ ರಾಜಣ್ಣರಿಂದ ಶಂಕುಸ್ಥಾಪನೆ. ಏನು ಮೇವಿನ ಕೊರತೆ ಬರದಂಗೆ ನಾವು ಈಗಾಗಲೇ ರೈತರು ಯಾರ್ಯಾರಿಗೆಲ್ಲ ಬೋರ್ವೆಲ್ ಅನುಕೂಲ ಇದೆ ಅವರು ಮೇವು ಬೆಳಿಲಿಕ್ಕೆ ವಾಟರ್ ಕಿಟ್ಸ್ ಅನ್ನು ಸ್ವಲ್ಪ ದಿವಸದಲ್ಲೇ ವಿತರಣೆ ಮಾಡ್ತೇವೆ. ಅವ್ನು ಹೆಚ್ಚು ಬೆಳೆದ್ರೆ ಅವನತ್ರೂ ಕೂಡ ನಾವು ಕೊಟ್ಕೊಳ್ತೇವೆ. ಇಲ್ಲಿ ನಮಗೆ ದೊರಕಲಿಲ್ಲ ಅಂತ ಹೇಳಿದ್ರೆ ನಾವು ಕಳೆದ ಹಿಂದೆ ಬರಗಾಲ ಬಂದಾಗ ಇಲ್ಲಿ ನಾವು ಗೂಗಲ್ಗುಡ್ಡೆ ಹತ್ರ ಎಲ್ಲ ನಾವು ಇದನ್ನ ಗೋಶಾಲೆ ಮಾಡಿದಲ್ಲ ತೊಡಗು. ಸೊ ಅದೇ ರೀತಿ ಗೋಶಾಲೆನೂ ಮಾಡೋಣ, ಮೇವು ಕೊಡೋಣ. ಮಧ್ಯಾಹ್ನ ಹೊತ್ತು ಹೋದಂತ ರೈತರಿಗೆ ಮಧ್ಯಾಹ್ನ ಹೊತ್ತು ಊಟದ ವ್ಯವಸ್ಥೆನೂ ಕೂಡ ಅಲ್ಲಿ ಮಾಡಿಕೊಡ್ತೇವಲ್ಲ. ಕಳೆದ ಬಾರಿ ಬರಗಾಲ ಬಂದಾಗ ಯಾವ ರೀತಿ ಆಗಿತ್ತು ಅದೇ ವ್ಯವಸ್ಥೆಗಳನ್ನ ಈ ಬಾರಿ ಕೂಡ ಸಮರ್ಪಕವಾಗಿ ಮಾಡಿಸೋಣ ಅಂತಕ್ಕಂಥದ್ದು. ಅದಕ್ಕೆ ಯಾರ ರೈತರು ಕೂಡ ಯೋಚನೆ ಮಾಡೋ ಅಗತ್ಯತೆ ಇಲ್ಲ. ರೈತರ ಪರವಾಗಿ ನಮ್ಮ ಸರ್ಕಾರ ಇದೆ. ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ನಿಮ್ಮ ಪರವಾಗಿದ್ದೀವಿ. ನಿಮ್ ಯಾವುದೇ ಕಷ್ಟ ಇದ್ರೂ ಕೂಡ ನಿವಾರಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದಿರುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಮತ್ತೆ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು, ಮಕ್ಕಳಿಗೆ ನೀವು ವಿದ್ಯೆಯಿಂದ ವಂಚನೆ ಆಗದ ರೀತಿಯಲ್ಲಿ ಪೋಷಕರು ಇವೆಲ್ಲ ಎಚ್ಚರ ವಹಿಸಬೇಕು. ಮತ್ತೆ ನಮ್ಮ ಈ ಮಕ್ಕಳು ಮಿಡ್ಲ್ ಸ್ಕೂಲು, ಹೈಸ್ಕೂಲ್ ಇವೆಲ್ಲ ಇದಾವೆ, ಅವ್ರಿಗೆಲ್ಲ ಸ್ಕಾಲರ್ಶಿಪ್ ಕೂಡ ಅಪ್ಲೋಡ್ ಮಾಡಬೇಕು. ಶಾಲೆ ವಯಸ್ಸು ಹೆಂಗೋ ಒಟ್ಟಲ್ಲಿ ಹೋದ ವರ್ಷ ಮಾಡಿಲ್ಲ, ಹೋದ ವರ್ಷದ ರೀತಿ ಈ ಕಡೆ ಆಗಬಾರ್ದು. ಎಲ್ಲ ಅದಕ್ಕೋಸ್ಕರ ಪೋಷಕರುಗಳು ಕೂಡ ಮಾಹಿತಿ ಕೊಡಬೇಕು. ಶಾಲೆಗಳಲ್ಲಿ ಏನಾದ್ರು ಕೇಳಿದ್ರೆ, ಹೆಡ್ ಮಾಸ್ಟರ್ ಇನ್ನೊಬ್ರು ಕೇಳಿದ್ರೆ, ನಿಮ್ಮ ಮಕ್ಕಳುಗಳಿಗೆ ಆಧಾರ್ ಕಾರ್ಡ್ ಅವೆಲ್ಲ ಕೊಡಬೇಕು. ಅವರಿಗೆ ಅದೆಲ್ಲ ಅಪ್ಲೋಡ್ ಮಾಡಬೇಕು. ಮೊದಲು ಒಂದು ಅರ್ಜಿ ಬರೆದು ನಡೀತಾ ಇತ್ತು. ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ನಮ್ಮ ರೆವಿನ್ಯೂ ಇಲಾಖೆಯವರು ಬಂದು ಸ್ಥಳದಲ್ಲೇ ಮಾಡ್ತಾರೆ. ಅದಕ್ಕೆ ನೀವು ತಿರುಗಾಡಬೇಕಾಗಿದೆ. ಆದರೆ ಆಧಾರ್ ನಂಬರು, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ಗಳು ಅವು ಇವು ಏನಿದ್ದಾವೆ ಅದನ್ನ ನೀವು ಒದಗಿಸ್ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ನಾಳೆ ಬರೋದು ಸರ್ಕಾರದಿಂದ ನಿಮ್ಮ ಮಕ್ಳಿಗೆ ಬರ್ತಕ್ಕಂಥ ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಅದು ಒಂದ್ಸರಿ ಅವೆಲ್ಲ ಅಪ್ಲೋಡ್ ಮಾಡಿ ಬಿಟ್ರೆ ಅವನು ವಿದ್ಯಾಭ್ಯಾಸ ಮುಗಿಯೋವರೆಗೂ ಕೂಡ ಅದೇ ಆಧಾರದ ಮೇಲೆ ಅವನಿಗೆ ಸ್ಕಾಲರ್ಶಿಪ್ಸು ಬರ್ತಾ ಹೋಗ್ತದೆ. ನೀವು ಪ್ರತಿ ವರ್ಷ ಅರ್ಜಿ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಇದನ್ನ ನೀವು ಪ್ರಾರಂಭದಲ್ಲಿ ಮಾಡ್ಕೋಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆಲ್ಲ ಅನಾನುಕೂಲ ಆಗ್ತದೆ ಅಂತಕ್ಕಂಥದ್ದು. ಇನ್ನ SIR ಈಗ ವೋಟರ್ ಲಿಸ್ಟ್ ಸೇರಿಸೋದು ಇನ್ನೊಂದು 2 ದಿವಸ ಟೈಮ್ ಇರಬೇಕು. ಅಷ್ಟೇ 8ನೇ ತಾರೀಕು ಕ್ಲೋಸ್ ಆಗುತ್ತೆ. ಇವತ್ತಾಲೆ 5ನೇ ತಾರೀಕಲ್ಲಿ ಇದೀವಿ ನಾವು. ಇನ್ನು 2 ದಿವಸದಲ್ಲಿ ಯಾರಾದ್ರೂ ಕೂಡ ನಿಮಗೆ ನಮ್ಮ ಊರಿನವರು ಬೇರೆ ಊರು ಹೊರಟೋಗ್ಬಿಟ್ಟಿದ್ರೆ ಅಥವಾ ಬೇರೆ ಊರಿಂದ ಯಾರು ಹೆಣ್ಮಕ್ಳು ಮದುವೆ ಆಗಿ ಬಂದಿದ್ರೆ ಅಂಥವೆಲ್ಲ 2022 ವೋಟರ್ ಲಿಸ್ಟಲ್ಲಿ ಇಲ್ಲ ಅಂತ ಹೇಳಿ ತೆಗೆದಾಕ್ಬಿಡ್ತಾರೆ. ಅವನ್ನೆಲ್ಲರೂ ಕೂಡ ಕೇಳೋ ದಾಖಲೆಗಳನ್ನು ಕೊಟ್ಟು ಅವನು ಕೂಡ ವೋಟರ್ ಲಿಸ್ಟಿಗೆ ಸೇರಿಸ್ಬೇಕು. ವೋಟರ್ ಲಿಸ್ಟಲ್ಲಿ ಇಲ್ಲ ಅಂದ್ರೆ ಬೆನಿಫಿಟ್ಸ್ ಮುಂದೆ ನಿಲ್ಲಿಸ್ಬಿಡ್ಬೋದು. ಇಲ್ಲ ನಿಮಗೆ ಮುಂದಕ್ಕೆ ಗ್ರಾಮ ಪಂಚಾಯತಿ ಚುನಾವಣೆ ಬಂದಾಗ ನೀವೇ ಎಲೆಕ್ಷನ್ ನಿಲ್ಲೋದು, ನಿಮ್ಗೆ ಓಟೇ ಇಲ್ಲದಂಗೆ ಆಗ್ಬಿಡ್ತಾವೆ. ಆಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆಗಳೆಲ್ಲ ಬರ್ತವೆ. ಅದಾದ್ಮೇಲೆ ಇನ್ನೂ 2 ವರ್ಷಕ್ಕೆ ಬರೋದು ಅಸೆಂಬ್ಲಿ ಎಲೆಕ್ಷನ್. ಅದಕ್ಕೋಸ್ಕರ ಸ್ಥಳೀಯ ಚುನಾವಣೆಗಳ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಮತದಾರರ ಪಟ್ಟಿನಲ್ಲಿ ಸೇರಬೇಕು. ಅದು ಇನ್ನು 2 ದಿವಸ ಇರೋದು. ನೀವೆಲ್ಲರೂ ಕೂಡ ಅದರಲ್ಲಿ ಆಸಕ್ತಿ ವಹಿಸಿ ಮಾಡ್ಕೋಬೇಕು ಅಂತಕ್ಕಂಥ ಮನವಿನೂ ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸಿ, ಈ ಕಾರ್ಯಕ್ರಮ ಬಹಳ ತುರ್ತಾಗಿ ವ್ಯವಸ್ಥೆ ಮಾಡಿದ್ರು. ನಾವು ಮಂತ್ರಿ ಕರೆಸಿ ಮಾಡಿಸೋಣ ಅಂತ ಮಾಡಿದ್ದು, ಮಂತ್ರಿಗಳು ನಿಧಾನ ಅಂತ ಅಂದಾಗ ನಾವು ಇದನ್ನ ಮಾಡಿ ಜನಗಳ ಕೆಲಸ ನಿಧಾನ ಆಗಬಾರ್ದು ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ದೀವಿ. ಉದ್ಘಾಟನೆಗಾದರೂ ತರಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿ, ರಂಗಾಪುರ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಒಳ್ಳೆ ಮುಖಂಡರುಗಳು ಇದ್ದೀರಿ. ನೀವೆಲ್ಲ ಒಳ್ಳೆ ಮುಖಂಡರುಗಳು. ಇದರಲ್ಲಿ ಯಾರೂ ಮೋಸ್ಕಾರ ಇಲ್ಲ. ಏನಿದ್ರು ಎದುರುಗಡೆ ಹೇಳ್ತಾರೆ, ಬಿಡ್ತಾರೆ. ಅದರಿಂದ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ, ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಲಿ. ನಿಮಗೂ ಇರ್ತಕ್ಕಂಥ